ಹೇಳಿದ್ರಿ ಇದು ಕುಳ್ಳಪ್ಪನ ಮಾಯನ್ಮಾರ ಅಂತ ನಮ್ಮ ಮುತ್ತಾತರ ಕಾಲದಲ್ಲಿ ನಿಮ್ಮ ಕಡೆ ನಮ್ಮ ಮುತ್ತಾತರ ಯಾರೋ ಒಬ್ರು ಮಾಡಿದ್ದಾರೆ ಕುಳ್ಳಪ್ಪನ ಮಾಯನ್ಮಾರ ಅಂತ. ಅದು ಮಾಡ್ತಾ ಇದೆ, ತುಂಬಾ ಟೇಸ್ಟ್ ಬರ್ತಾ ಇದೆ. ನಮಸ್ಕಾರ. ನಿಮ್ಮ ಹೆಸರು? MC ರಾಜಣ್ಣ ಅಂತ ಸರ್. ಎಲ್ಲಿಂದ ಬರ್ತಾ ಇದ್ರು? ನಾವು ಮಾರಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಓಕೆ ಸರ್. ಈ ಒಂದು ಮೇಳದಲ್ಲಿ ಮಾವಿನ ಮೇಳದಲ್ಲಿ ಡಿಫ್ರೆಂಟ್ ಹಣ್ಣುಗಳನ್ನ ನೀವು ತಗೊಂಡ್ ಬಂದಿದ್ರ. ಸೊ ಇದ್ರ ಬಗ್ಗೆ ಹೇಳ್ತೀರಾ? ಇದೆಲ್ಲ ನಮ್ಮ ತೋಟದ್ದೇ, ನಾವೇ ಬೆಳಿತೀವಿ. ನಾವೇ ಬೆಳೆದು ನಾವೇ ನೇರ ಮಾರಾಟ ಮಾಡಿದ್ರೆ ನಮ್ಗೆ ಸ್ವಲ್ಪ ದುಡ್ಡು ಉಳಿಯುತ್ತೆ. ಅಂದ್ರೆ ಹಾಗೆ ಕೊಂಡ್ಕೊಳ್ಳೋರ್ಗು ಸ್ವಲ್ಪ ಉಳಿಸ್ತೀವಿ ನಾವು. ಮಧ್ಯವರ್ತಿಗಳು ಅವಳು ಇರೋದಿಲ್ಲ. ಆಮೇಲೆ ಇದು ಓಲ್ಡ್ ಸ್ಟಾಕ್ ಅನ್ನೋದು ಸಿಗೋದಿಲ್ಲ, ಎಲ್ಲ ಫ್ರೆಶ್ ಸ್ಟಾಕು, ಫ್ರೆಶ್. ಈಗ ನಾವು ಬೆಳಗ್ಗೆ ಇಟ್ಕೊಂಡ್ ಬಂದ್ವಿ, ಆಲ್ರೆಡಿ ಜೋಡಿಸ್ತಾ ಇದೀವಿ. ನಾವು ಇಲ್ಲಿ ಜೋಡಿಸ್ಬಿಟ್ಟು ಹಿಂಗೆ ನೇರ ಅಂದ್ರೆ ಬೆಳೆಯುವವರಿಂದ ನೇರ ಬಳಸುವ ಗ್ರಾಹಕರಿಗೆ ಅಂತ ಒಂದು ಇದಿದೆ. ಆತರ ಅಂದ್ರೆ ಇದು ಅಂದ್ರೆ ಎಲ್ಲೋ ಕೊಂಡ್ಕೊಂಡ್ರೆ ಸಿಗುತ್ತೆ, ಒಂದ್ ದಿವಸ 2 ದಿವಸ 3 ದಿವಸ ಸ್ಟಾಕ್ ಸಿಗ್ಬೋದು. ಬಟ್ ನಮ್ ತೋಟದಲ್ಲಿ ಹಂಗಲ್ಲ, ನೇರ. ಅದಕ್ಕೋಸ್ಕರ ನಾವು ನೇರವಾಗಿ ಮಾರ್ಬೇಕು ಅಂತ ಹೇಳ್ಬಿಟ್ಟು ರೈತರಿಂದ ಕೃಷಿ ಅಧಿಕಾರಿ ಗುರಿ, ರೈತರ ನಿರ್ಧಾರ ಎರಡು ಒಂದೇ. ಬೆಳೆಯುವವರಿಂದ ನೇರ ಬಳಸುವವರಿಗೆ ಅಂತ ಒಂದು ಅಜೆಂಡಾ ಇಟ್ಟಿದ್ದಾರೆ ಸರ್. ಅದಕ್ಕೋಸ್ಕರ ನೇರ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಮೇಳದಲ್ಲಿ ನೀವು ಏನೆಲ್ಲ ಹಣ್ಣುಗಳು ತಗೊಂಡ್ರಿ ಸರ್? ಇದು ನೇರಳೆ, ಜಮನೇರಳೆ ಸರ್, ಇದು ದುದ್ದಳ ಅಂತ. ಆಮೇಲೆ ಬಂದು ಇದು ಏನ್ ಮಾಡ್ತಾರೆ ಸರ್ ಕೆಜಿ? ಸರ್ ಇದು 150 ಮಾಡ್ತಾ ಇದೀವಿ. 150. ಆಚೆ ಕಡೆ 200 ಇದೆ, ನಾವು 50 ರೂಪಾಯಿ ಕಡಿಮೆ ಇಟ್ಟಿದ್ವಿ. ಇದು ಸ್ಟಾರ್ ಫ್ರೂಟ್ ರೀ. ಇದು ಸ್ಟಾರ್ ಫ್ರೂಟ್, ಅದು 100 ರೂಪಾಯಿ ಮಾಡ್ತಾ ಇದೆ. ಇದು ಪ್ಯಾಷನ್ ಫ್ರೂಟ್. ಇದು ಪ್ಯಾಷನ್ ಫ್ರೂಟ್. ಇದು ಬಂದು ರಸಪುರಿ ಮಾವಿನ ಹಣ್ಣು ಸರ್. ಇದು ನಮ್ ತೋಟದ ಸರ್. ಇದೆಲ್ಲ ವಾಟರ್ ಸರ್. ಇದು 80 ರೂಪೀಸ್ ಇಟ್ಟಿದ್ವಿ. ಆದ್ರೆ ಬಟ್ ಇದಕ್ಕೆ ನಾವು ಯಾವುದೇ ರೀತಿ ನ್ಯಾಚುರಲ್ ಹಣ್ಣು ಮಾಡೋದಿಲ್ಲ ನಾವು. ಇದಕ್ಕೆ ಯಾವ್ದು ರೀತಿ ವಾಡೆ ಇನ್ನೊಂದು ಮಟ್ಟದ ಕೆಮಿಕಲ್ಸ್ ಏನೋ ಮಡಗಂಗಿಲ್ಲ. ನೇರವಾಗಿ ಹಣ್ಣು ಮಾಡ್ತೀವಿ ನಾವು. ಅಂದ್ರೆ ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ಕ್ಯಾಪ್ ಹಾಕಿ ಕ್ಲೋಸರ್ ಸಾಕು. ಇದು ವಾಟರ್ ಫಾಲ್. ಇದು ವೈಟ್. ಇದು ರೆಡ್ ಇತ್ತು, ಮುಗ್ದೋಗಿದೆ. ಇದೇನಿದೆ ಸರ್ ಕೆಜಿ? ಸರ್ ಇದು 100 ರೂಪೀಸ್ ಅಷ್ಟೇ. 100 ರೂಪೀಸ್. ಸೊ ಅದ್ ಬಿಟ್ರೆ ಬಟರ್ ಫ್ರೂಟ್ ಸರ್. ಇದು ಬಟರ್ ಫ್ರೂಟ್. ಇದು ಒಂದು ವೆರೈಟಿ ಆಲ್ಪಿನ್ ಅಂತ ಹೇಳ್ಬಿಟ್ಟು ಇದ್ರ ಹೆಸರು. ಇದು ಬಂದು 1 kg ಬರ್ತದೆ ಒಂದೇ. ಆಮೇಲೆ ಇನ್ನು ತುಂಬಾ ವೆರೈಟಿ ಇದಾವೆ. ಇವೆಲ್ಲ ಬಂದು ಒಂದು ಕೆಜಿಗೆ 2 ಬರ್ತವೆ, 3 ಬರ್ತವೆ, ಆ ತರ ಇದೆ. ಏನಿದೆ ಸರ್ ಕೆಜಿ? ಇದು ನಾವು 280 ಮಾಡ್ತಾ ಇದೀವಿ. ಇಲ್ಲೆಲ್ಲ ಡಿಸ್ಕೌಂಟ್ ಕೊಡ್ತಾ ಇದೀವಿ, 250 ಕೊಡ್ತಾ ಇದೀವಿ. ಇದು ಮ್ಯಾಂಗೋ ಅಂದ್ರೆ ಇದು ಕುಳ್ಳಪ್ಪನ ತಳಿ ಅಂತ ಹೇಳ್ಬಿಟ್ಟು, ಕುಳ್ಳಪ್ಪನ ಮಾಯನ್ಮಾರ ಅಂತ ನಮ್ಮ ಹಿರಿಯರ ಕಾಲದ ಅಂದ್ರೆ ಒಂದು 5-6 ತಳ. ಅಂದ್ರೆ ಏನು ನಮ್ಮ ಒಂದು ಹಳ್ಳಿ ಭಾಗದಲ್ಲಿ ದೇಶಿ ತಳಿಗಳು ಅಂತೀವಲ್ಲ, ಆ ದೇಶಿ ತಳಿ ಬರೋದು. ಏನ್ ಹೇಳಿದ್ರಿ? ಇದು ಕುಳ್ಳಪ್ಪನ ಮಾಯನ್ಮಾರ ಅಂತ ನಮ್ಮ ಮುತ್ತಾತರ ಕಾಲದಲ್ಲಿ. ನಿಮ್ಮ ಕಡೆ ನಮ್ಮ ಮುತ್ತಾತರ ಯಾರೋ ಒಬ್ರು ಮಾಡಿದ್ದಾರೆ ಕುಳ್ಳಪ್ಪನ ಮಾಯನ್ಮಾರ ಅಂತ. ಅದು ಮಾಡ್ತಾ ಇದೆ, ತುಂಬಾ ಟೇಸ್ಟ್ ಬರ್ತಾ ಇದೆ. ಇದಕ್ಕೆಲ್ಲ ನಾವೇನು ಬೆಳೆಕ್ಕೂ ಏನು ಬಳಸಂಗಿಲ್ಲ, ಹಾಗೆ ಹಣ್ಣು ಮಾಡಕ್ಕೂ ಏನು ಬಳಸಂಗಿಲ್ಲ. ಎಲ್ಲ ನ್ಯಾಚುರಲ್ ಮಾಡ್ತೀವಿ ಸರ್. ಅದ್ರ ಜೊತೆಗೆ ಹಲಸಿನ ಹಣ್ಣು ಕೂಡ ಮಾಡ್ತಾ ಇದ್ರೆ. ಅದ್ರ ಜೊತೆಗೆ ನಮ್ದು ಹಲಸಿನ ತುಂಬಾ ವೆರೈಟಿ ಇದೆ, ಬನ್ನಿ ನೋಡಿ ಸರ್. ಇದು ನಾಗಸ್ಪೀಟಿ ಅಂತ. ನಾಗಸ್ಪೀಟಿ ಅಂದ್ರೆ ಮಹಿಳಾ ಅಧ್ಯಕ್ಷ ಇದಾರೆ, ನಾಗಲಕ್ಷ್ಮಿ ಚೌಧರಿ ಅವರ ಹೆಸರು ಬೆಳೀತಾ ಇರೋದು. ಅವರು ನಮ್ಮ ಸಿಸ್ಟರ್ ಇದ್ದಾರೆ. ಇದು ವಿಚಾರ. ಆಮೇಲೆ ಇದು ಬಂದು ಇದು ನೋಡಿ ಗಿರಿ ಹಲಸು ಅಂತ. ಇದು ನಮ್ಮ ಮನೆಯವರ ಹೆಸರು. ಅಂದ್ರೆ ಗಿರಿ ಅಂದ್ರೆ ನಂದಿ ಬೆಟ್ಟನಾಗುತ್ತೆ, ನಮ್ಮ ಮನೆಯವರ ಹೆಸರು ಗಿರಿ ಅಂತ. ನನ್ನ ಹೆಸರು ಗಿರಿ. ಹೌದು, ಸರಿ ಇಲ್ಲಿ ಓಕೆ ಸರ್, ತಪ್ಪೇನಿಲ್ಲ. ಹಾಗೆ ಬಂದು ಇನ್ನು ನಮ್ದು ತುಂಬಾ ವೆರೈಟಿ ಇದ್ವು, ಖಾಲಿ ಆಗಿದೆ. ಚಂದ್ರ ಹಲಸು ಇದೆ, ಸ್ವೀಟಿ ಹಲಸು ಇದೆ ಸರ್. ಇದು ಅದೇ ನಾಗಸ್ಪೀಟಿ ಹೇಳಿದ್ನಲ್ಲ, ಅದ್ರದ್ದೇ ಮಕ್ಕಳು. ಈಗ ನೀವು ಅಕಸ್ಮಾತ್ ನಾವು ಈ ಒಂದು ಎಕ್ಸ್ಪೋಗ್ ಬರ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಎಲ್ಲಿ ಸಿಗ್ತೀರಾ ಸರ್? ಸರ್ ನಮ್ ವಿಸಿಟಿಂಗ್ ಕಾರ್ಡ್ ಕೊಡ್ತೀವಿ ನಾವು. ಅದು ನೀವು ನಮಗೆ ಫೋನ್ ಮಾಡಿದ್ರೆ ನಾವು ತಗೊಂಡ್ ಕೊಡ್ತೀವಿ. ಬೆಂಗಳೂರಿಗೆಲ್ಲ ಸಪ್ಲೈ ಮಾಡ್ತಾ ಇದ್ದೀವಿ. ಬೆಂಗಳೂರಿಗೆಲ್ಲ ಸಪ್ಲೈ ಮಾಡ್ತಾ ಯಾವುದೇ ರೀತಿ ಫ್ರೂಟ್ಸ್ ಬೇಕು ಅಂತಂದ್ರೆ ನೀವು ಸಪ್ಲೈ ಮಾಡ್ತೀವಿ ಸರ್. ನಮ್ಮಲ್ಲಿ ಯಾವ ಫ್ರೂಟ್ಸ್ ಇರುತ್ತೆ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀವಿ. ನಿಮ್ಗೆ ಎಷ್ಟು ಬೇಕು ಅಂತ ಇದು ಮಾಡ್ತೀವಿ, ಒಂದು ಸ್ಲಿಪ್ ಮಾಡ್ತೀವಿ. ಹಣ್ಣು ತೂಕ ಎಷ್ಟಿದೆ ಮತ್ತೆ ಬೆಲೆ ಎಷ್ಟಾಯ್ತು ಅಂತ ಡೆಲಿವರಿ ಕೊಡ್ತೀವಿ ಸರ್. ನಾವು 5 kg ಮೇಲೆ ಯಾರು ಇರ್ಬೇಕು ಸರ್. 5 kg ಮಿನಿಮಮ್. ಒಂದು 2-3 ಸೇರಿ 5 kg ಕೊಟ್ಟರು ಪರವಾಗಿಲ್ಲ, ಇನ್ನು ಮೇಲೆ ಕೊಟ್ಟರು ಪರವಾಗಿಲ್ಲ. ಅಂದ್ರೆ 1 kg ಕೆಲ ಬಂದು ಫೈನ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್? ಸರ್ ಕಾಂಟ್ಯಾಕ್ಟ್ ನಂಬರ್ 9743570839. ಅಂದ್ರೆ ನಾನೊಬ್ಬ ರೈತ ಕವಿ ಇದೀನಿ ಸರ್. ರೈತ ಕವಿ, ಕಲಾವಿದ, ಸಾಹಿತಿ, ಪತ್ರಕರ್ತ, ಸ್ಫೂರ್ತಿ ಕನ್ನಡ ಕಲಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷನಿದ್ದೀವಿ. ಮೊನ್ನೆ ಮಾಡಿದ್ವಿ ಸೋಮವಾರ 1ನೇ ತಾರೀಕು ಕಾರ್ಯಕ್ರಮ. ನಾನು ಹುಟ್ಟಿದ ದಿನದ ಪ್ರಯುಕ್ತ ಕಣ್ಣು ತೆರೆಸಿದ ಹೆಣ್ಣು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದು ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ. ಆ ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ಮಹಿಳೆಯರಿಗೆ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡ್ವಿ ನನ್ನ ಹುಟ್ಟಿದ ದಿನದ ಪ್ರಯುಕ್ತ. ಕಾರಣ ಈ ತರ ಎಲ್ಲ ಸಮಸ್ಯೆ ಇನ್ನು ನಾವು ರೈತ ದಿನಾಚರಣೆ, ಪರಿಸರ ದಿನಾಚರಣೆ ಅಂದ್ರೆ ಈ ತರ ಅಂದ್ರೆ ಒಂದೇ ತರ ಬರೋದಿಲ್ಲ ಸರ್. ಯಾರು ಬಡವ್ರು ಮದುವೆ ಮಾಡ್ಕೊಂತಿದ್ರೆ ಅಲ್ಲಿ ಹೋಗಿ ಸಣ್ಣ ಪುಟ್ಟ ನಮ್ಮ ಸಮಾಜ ಸೇವೆ ಎಷ್ಟರಷ್ಟು ಮಾಡ್ತೀವಿ. ಆತರ ನಾವೇನ್ ದಿನನಿತ್ಯ ಏನು ಒಂದು 10 ರೂಪಾಯಿ 20 ರೂಪಾಯಿ ಉಳಿಸ್ತೀವಲ್ಲ, ಆ ದುಡ್ಡನ್ನ ಸಮಾಜ ಸೇವೆ ಬಳಸೋದು ಅಷ್ಟೇ ಸಾಕು ಸರ್. ಯಾರು ಅವ್ರ ಜಮೀನಿಂದ ತೆಗೆದ್ಬೇಡ, ಮನೆ ಪೆಟ್ಟಿಂದ ತೆಗೆದ್ಬೇಡ. ಒಂದು ಚಾ ಕೂಡ ದುಡ್ಡು ಕುಡಿಕರ್ ಸಾಕು ಸರ್. ಇವತ್ತು ಒಂದು ಬೆಂಗಳೂರು ಒಂದು ಚಾ 50 ರೂಪಾಯಿ ಅಂತಾರೆ. ಅದು ಕುಡಿಕರ್ ತಿಂಗಳಿಗೆ ಎಷ್ಟಾಯ್ತು ಸರ್? 7,500 ಆಯ್ತು. ಸಾರಿ 750 ಆಯ್ತು. ಅದೇ ವರ್ಷಕ್ಕೆ ಎಷ್ಟಾಯ್ತು? 7,500 9,000 ರೂಪಾಯಿ ದುಡ್ಡು ಆಗುತ್ತೆ. ಅದನ್ನ ಸಮಾಜ ಸೇವೆಗೆ ಬಳಸ ನಮ್ಮ ಹೆಸರು ಎಲ್ಲ ಹೋಗುತ್ತೆ. ಪ್ರತಿಯೊಬ್ಬರು ಅರ್ಥ ಮಾಡೋದು ಅಷ್ಟೇ ಸರ್. ಫೈನ್ ಸರ್, ಒಳ್ಳೆದಾಗಿ. ಥ್ಯಾಂಕ್ ಯು. ಧನ್ಯವಾದ ಸರ್.